ಸರ್, ಈಗ ಸದನದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರೆಲ್ಲ ಕೂಡ ಹೋರಾಟ ಮಾಡ್ತಾರೆ. ಸರ್ಕಾರ ಮಾತ್ರ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಸರ್. ಈಗ ಸದನದ ಕಲಾಪ ಈಗಾಗಲೇ ಮೊದಲನೇ ವಾರಕ್ಕೆ ಪೂರೈಸ್ತಕ್ಕಂಥದ್ದು ಏನಿದೆ, ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೇನೆ. ವಿರೋಧ ಪಕ್ಷವಾಗಿ ಸದನದಲ್ಲಿ ಈ ಒಂದು ವಾಲ್ಮೀಕಿಯ ಒಂದು ನಿಗಮದಿಂದ ಆಗಿರತಕ್ಕಂಥ ಹಗರಣ ಏನಿದೆ, ಈಗ ಹಗರಣದಲ್ಲಿ ಹಣ ದುರ್ಬಳಕೆ ಆಗಿರತಕ್ಕಂಥದ್ದು, ಆ ST ಸಮಾಜಗಳಿಗೆ ಮೀಸಲಾಗಿಟ್ಟಂಥ ಹಣವನ್ನು ಆ ಬಡವರ ಕಲ್ಯಾಣಕ್ಕೆ ಉಪಯೋಗ ಮಾಡಿದೆ. ಚುನಾವಣೆಗೆ ಉಪಯೋಗ ಮಾಡಿದ್ದಾರೋ ಇನ್ಯಾವುದಕ್ಕೆ ಉಪಯೋಗ ಮಾಡಿದ್ದಾರೋ ಅದು ಮುಂದೆ ಸತ್ಯಾಂಶ ಹೊರಗೆ ಬರಬೇಕು. ಇನ್ನೂ ತನಿಖೆ ಹಂತದಲ್ಲಿ ಇದ್ದಾವೆ. ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಉದ್ಯೋಗಿ ಆತ್ಮಹತ್ಯೆಗೆ ಶರಣಾದಂಥ ಚಂದ್ರಶೇಖರ್, ಬಹುಶಃ ಆ ಆತ್ಮಹತ್ಯೆ ಪ್ರಕರಣ ಆಗದೆ ಹೋಗಿದ್ರೆ ಈ ವಿಷಯ ಇಲ್ಲೇ ಮುಚ್ಚಾಕ್ಬಿಡ್ತಿದ್ರು, ಇದು ಹೊರಗೆ ಬರ್ತಿರಲಿಲ್ಲ. ಈ ಒಂದು ಒಬ್ಬ ವ್ಯಕ್ತಿಯ ಒಂದು ಆತ್ಮಹತ್ಯೆ ಏನಿದೆ, ಆ ಕುಟುಂಬದ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ ನನಗೆ. ಈ ರೀತಿಯ ಒಂದು ಸನ್ನಿವೇಶದಲ್ಲಿ ಹಿಂದೆ ರಾಜೀನಾಮೆ ಪಡೆದು, ಹೀಗಾಗಿ ರಾಜೀನಾಮೆ ಪಡೆಯೋದು ಯಾಕೆ ಪಡೆದ್ರು? ಪಡೆದ ನಂತರ ಈಗ ಪುನಃ ಮತ್ತೆ ಹೊಸದಾಗಿ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಏನಿದೆ, ಇದು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ದಾರೆ? ಈ ಹಿನ್ನೆಲೆಯಲ್ಲಿ ಇವತ್ತು ಏನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಏನಿದೆ ವಿರೋಧ ಪಕ್ಷಗಳು, ಆಗಿದ್ದರೆ ಕೇಂದ್ರದಲ್ಲಿ ಈಗ ಕಾಂಗ್ರೆಸ್ ನಾಯಕರುಗಳು ಏನು ಇವತ್ತೇನು ಧರಣಿ ಮಾಡ್ಲಿಕ್ಕೆ ಹೊರಟ್ರಲ್ಲ, ಲೋಕಸಭೆಯಲ್ಲಿ 4 ವಾರ ನಡೀಲೇ ಇಲ್ಲ, ಸದನ ನಡೀಲೇ ಇಲ್ಲ. ಅಲ್ಲಿ ಚರ್ಚೆಗೆ ಸಿದ್ಧ ಇದ್ದೇವೆ ಅಂದ್ರೂ ಇಲ್ಲ, ನಮಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆದಮೇಲೂ ಸದನ ನಡೆಯಕ್ಕೆ ಬಿಡಲಿಲ್ಲ. ಮತ್ತೆ ಅಮಿತ್ ಶಾ ಅವ್ರ ಮೇಲೆ ಶುರು ಮಾಡಿದ್ರು. ಅಮಿತ್ ಶಾ ಅವ್ರು ಉತ್ತರ ಕೊಡ್ತೀನಿ ಅಂತಂದ್ರೆ ನಮ್ಗೆ ಉತ್ತರ ಬೇಕಿಲ್ಲ, ನಮಗೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಟ್ಕೊಂಡು ಉತ್ತರ ತೆಗೆದುಕೊಳ್ತಕ್ಕಂಥದ್ದು ಸಿದ್ಧವೂ ಆಗಲಿಲ್ಲ. ಇದು ನಡ್ಕೊಂಬಂದಿರ್ತಕ್ಕಂಥದ್ದೇನಿದೆ. BJPಯ ಈಗಿನ ತೀರ್ಮಾನದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರ ಒಂದು ಪ್ರತಿಕ್ರಿಯೆ ಏನಿದೆ, ಅವರಿಗೆ ನೈತಿಕತೆ ಇಲ್ಲ ಕಾಂಗ್ರೆಸ್ನವರಿಗೆ, ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಇವತ್ತು ಇಷ್ಟು ಹಠಮಾರಿ ಧೋರಣೆ ಯಾತಕ್ಕೆ? ಇವತ್ತು ತಪ್ಪು ಮಾಡ್ಕೊಂಡಿದ್ದೀರಿ. ಇವತ್ತು ಇನ್ನೂ ಸಂಪೂರ್ಣವಾಗಿ ಹಣ ಖಜಾನೆಗೆ ಬರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಮುಂದುವರಿಸ್ತೀರಿ? ಇದು ಇರ್ತಕ್ಕಂಥ ತನಿಖೆ ಹಂತದಲ್ಲಿದೆ. ನನ್ನ ಬಗ್ಗೆ ಪ್ರಶ್ನೆ ಉದಾಹರಣೆ ಕೊಟ್ಟರು, ಕುಮಾರಸ್ವಾಮಿ ಅವರು ಜಾಮೀನಿನ ಮೇಲೆ ಇಲ್ಲಿವೆ ಅಂತ ಹೇಳಿ. ನಾನು ಈ ಮುಖ್ಯಮಂತ್ರಿಗೆ ಹೇಳ್ತೀನಿ, ನನ್ನ ಪ್ರಕರಣ ಏನಿದೆ, ನನ್ನ ಪ್ರಕರಣವನ್ನು ನೀವು ಉಪಯೋಗ ಪಡ್ಕೊಳ್ಳೋದಾದರೆ ನೀವೆಲ್ಲ ಪರ್ಮನೆಂಟಾಗಿ ಜೈಲಲ್ಲೇ ಇರಬೇಕಲ್ವೇ? ನನ್ನ ಮೇಲಿರೋ ಪ್ರಕರಣ ಏನು? ಇಲ್ಲ ಏನಾದರೂ ಸರ್ಕಾರದ ಎಕ್ಸ್ಚೆಕ್ಕರ್ಗೆ ಅನ್ಯಾಯ ಆಗಿದೆಯೋ, ಇಲ್ಲ ನಾನು ಕಾನೂನು ಬಾಹಿರವಾಗಿ ತೀರ್ಮಾನ ತೆಗೆದುಕೊಂಡಿದ್ದೇನೋ, ಇಲ್ಲ ಫೇವರ್ ಮಾಡಿದ್ದೇನೋ, ಎಲ್ಲಿದೆ ಪ್ರೂಫು? 12 ವರ್ಷ ಆಯಿತು. 12 ವರ್ಷದಿಂದ ಇನ್ನೂ ಜೀವಂತ ಇಟ್ಕೊಂಡು ಕೂತಿದ್ದೀರಿ. ನನ್ನ ಪ್ರಕರಣ ನಿಮಗೆಲ್ಲ ಹೋಲಿಕೆ ಮಾಡ್ಕೋಬೇಡಿ. ಶಿವಕುಮಾರ್ಗಾಗಲಿ ಇರ್ತಕ್ಕಂಥ ಜಾಮೀನು ಮತ್ತಿನ್ಯಾರೋ ಜಾಮೀನುಗಳು ತಗೊಂಡವರಲ್ಲ, ಅದಕ್ಕೆ ನನ್ನ ಪ್ರಕರಣವನ್ನು ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ನಿಮಗೆ ಯಾವ ರೀತಿಯ ನೈತಿಕತೆ ಇಲ್ಲ. ಇವತ್ತು ನಿಮ್ಮ ಸರ್ಕಾರಗಳಿದೆ, ಇವತ್ತು ನನ್ನ ಪ್ರಕರಣವನ್ನು 12 ವರ್ಷವಾದರೂ ಇನ್ನೂ ಯಾತಕ್ಕೆ ಇಟ್ಕೊಂಡಿದ್ದೀರಿ? ನಾನಿಲ್ಲ ತನಿಖೆಗೆ ಏನಾದರೂ ಅಡ್ಡಿಪಡಿಸಿದ್ದೀನ? ಮಾಡಬೇಡಿ ಅಂತ ಹೇಳಿದ್ದೀನ? ಸ್ಟೇ ತಂದಿದ್ದೀನ? ಅದಕ್ಕೆ ಯಾತಕ್ಕೆ 12 ವರ್ಷದಿಂದ? ಅದು BJP ಸರ್ಕಾರದಲ್ಲಿ ಹಾಕಿದ್ದು, ಈ ಸರ್ಕಾರದಲ್ಲ. BJP ಸರ್ಕಾರದಲ್ಲಿ ಅವತ್ತು ಈ ಕಾಂಗ್ರೆಸ್ ಪಕ್ಷಗಳೇನು ಮೌನವಾಗಿತ್ತು, ಆಗಿನ ಸರ್ಕಾರದ ವಿರುದ್ಧ ಹಲವಾರು ದಾಖಲೆಗಳನ್ನು ಬಿಡುಗಡೆ ಮಾಡಿದಾಗ ಆ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಆಗದಂಥ ಕೆಲವು ಸುಳ್ಳು, ಒಂದು ನನ್ನನ್ನು ಹದ್ದುಬಸ್ಲಿಗೆ ಇಡೋಕ್ಕೋಸ್ಕರವಾಗಿ ಆಗ್ತಂಥ ಸುಳ್ಳು ಮೊಕದ್ದಮೆಗಳು, ಅದು ಇನ್ನೂ 12 ವರ್ಷ ಆದರೂ ಮುಗಿದಿಲ್ಲ. ಅದರಿಂದ ಮುಖ್ಯಮಂತ್ರಿಗೆ ಹೇಳೋದು, ನನ್ನನ್ನು ಉದಾಹರಣೆ ಕೊಡೋದು ಅವಶ್ಯಕತೆ ಇಲ್ಲ. ಇಲ್ಲಿ ನನ್ನ ಪ್ರಕರಣ ಈಗಲೂ ಏನೇನು ಮಾಡ್ತಿದ್ದೀರಿ ಗೊತ್ತಿದೆ ನನಗೆ.
ನಿಮ್ಮ ಪ್ರಕರಣಕ್ಕೂ ನನ್ನ ಪ್ರಕರಣಕ್ಕೂ ವ್ಯತ್ಯಾಸಗಳಿದೆಯಪ್ಪ. ಅದರಿಂದ ಈ ಸದನ ನಡೀತಾ ಇರ್ತಕ್ಕಂಥದ್ರ ಬಗ್ಗೆ ನನ್ನ ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ. ನಾಡಿನ ಜನತೆ ತೀರ್ಮಾನ ಮಾಡ್ಕೊತಾರೆ. ನನ್ನ ಭಾವನೆಗಳು, ನಾನು ಈ ನಾಡಿನ ಜನತೆಯ ಸಮಸ್ಯೆಗಳು ಏನಿದೆ, ಈ ನಾಡಿನಲ್ಲಿ ಅಕ್ರಮಗಳು ನಡೆದಾಗ ತೆಗೆದುಕೊಳ್ತಕ್ಕಂಥ ನನ್ನ ನಿರ್ಧಾರಕ್ಕೂ ಈಗ ನಡೀತಾ ಇರತಕ್ಕಂಥದ್ದು ವ್ಯತ್ಯಾಸ. ಸಿಎಂ ಮತ್ತೆ ಗೃಹ ಸಚಿವರು ಹೇಳ್ತಾರೆ ಈ ಒಂದು ಪ್ರಕರಣದಿಂದ SIT ಕ್ಲೀನ್ ಚಿಟ್ ಕೊಟ್ಟಿದೆ, ಇನ್ನು ಆರೋಪ ಅಂತ ಸಾಬೀತಾಗಿಲ್ಲ. SIT ಕ್ಲೀನ್ ಚಿಟ್ ಎಲ್ಲಿ ಕೊಟ್ಟಿದೆ? SIT ಇನ್ನು ತನಿಖೆ ನಡೀತಾ ಇಲ್ವಾ? ಯಾರು ಕ್ಲೀನ್? ಸರ್ಕಾರ ರಚನೆ ಮಾಡಿದೆ. ಸರ್ಕಾರದ SITನ ಯಾವ SIT ಅದು? ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಾ? ಈಗ ಹಿಂದೆ ಸಿದ್ದರಾಮಯ್ಯರಿದ್ದರು, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು. ಈಗ ಶಿವಕುಮಾರ್ ಅವರ ಇನ್ವೆಸ್ಟಿಗೇಷನ್ ಟೀಮ್ ತಾನೆ. ಈ ಟೀಮು ಕೊಟ್ಟಿರ್ತಕ್ಕಂಥದ್ದನ್ನ ಯಾರಾದ್ರೂ ಒಪ್ಕೊಳಕ್ ತಯಾರಿದಾರ? ಆಗುತ್ತಾ ಅದು? ಇವ್ರಿಗೆ ಬೇಕಾದಂಥ SITಗಳು ಹೇಗೆ ನಡೆದಿದ್ದೇವೆ ಅನ್ನೋದು ಗೊತ್ತಿದೆ ನನಗೆ. ಈ ರಾಜ್ಯದಲ್ಲಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು. ಇದು ಚರ್ಚೆ ಮಾಡಬೇಕು ಅಂದರೆ ಒಂದು 2-3 ದಿವಸಗಳು ಬೇಕಾದ್ರೂ ಚರ್ಚೆ ಮಾಡ್ಬೋದು. ಈಗ ನಡೆದಿರ್ತಕ್ಕಂಥ ಈ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ನಡೆಸಿರ್ತಕ್ಕಂಥ SIT ಏನಿದೆ ಅದನ್ನು ಚರ್ಚೆ ಮಾಡಬೇಕು ಅಂದ್ರೆ 2-3 ದಿವಸ ಚರ್ಚೆ ಮಾಡಬಹುದು. ಸಿಬಿಐ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಪತ್ರ ಬರೆಯುವ ಸಾಧ್ಯತೆ ಇದೆ ಯಾವುದಕ್ಕೆ? ನಾಗೇಂದ್ರ ವಿಚಾರದಲ್ಲಿ ನೋಡೋಣ, ಅದು ಏನೇನಾಗುತ್ತೆ ಪ್ರಕರಣ ನೋಡಂತೆ ಮುಂದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.